ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ 1 ಪೇತ್ರನು 4:8 ವಚನ. ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. ಪ್ರಿಯರೇ, ಇಂದು ಅನೇಕ ಕ್ರೈಸ್ತರು ನಮ್ಮ ತಂದೆಯಾದ ದೇವರನ್ನು ತಪ್ಪಾಗಿ ತಿಳಿದುಕೊಂಡಿದ್ದಾರೆ. ಆತನು ನಮ್ಮನ್ನು ಹೊಡೆಯುವವನು, ಕೊಲ್ಲುವವನು, ಗಾಯಗೊಳಿಸುವವನು, ಕಷ್ಟಗಳನ್ನು ಕೊಡುವವನು ಮತ್ತು ಕಾಯಿಲೆಗಳನ್ನು ತರುವವನು ಎಂದೆಲ್ಲ ಭಾವಿಸಿದ್ದಾರೆ. ಆದರೆ ನಮ್ಮ ಪರಮ ತಂದೆಯು ನಮ್ಮನ್ನು ಹೊಡೆಯುವವನಲ್ಲ, ಕೊಲ್ಲುವವನಲ್ಲ, ಗಾಯಗೊಳಿಸುವವನಲ್ಲ, ಕಷ್ಟಗಳನ್ನು ಕಾಯಿಲೆಗಳನ್ನು ಕೊಡುವವನೂ ಅಲ್ಲ. ಬದಲಾಗಿ ಆತನು ನಮ್ಮನ್ನು ಕ್ಷಮಿಸುವವನು ಮತ್ತು ಪಾಪಗಳನ್ನು ಮರೆಯುವವನು. ಆದಾಮನು ದೇವರ ವಾಕ್ಯವನ್ನು ಅಥವಾ ಮಾತನ್ನು ಮೀರಿ ಪಾಪ ಮಾಡಿದಾಗಲೂ ಸಹ ದೇವರು ಅವನನ್ನು ಹೊಡೆಯಲಿಲ್ಲ, ಕೊಲ್ಲಲಿಲ್ಲ. ಬದಲಾಗಿ ಅವರು ಬೆತ್ತಲೆಯಾಗಿರುವುದನ್ನು ಕಂಡು ದೇವರು ಅವರಿಗಾಗಿ ಚರ್ಮದ ಉಡುಪನ್ನು ಉಡಿಸಿದರು. ಅದರ ನಂತರ ಅವನು 930 ವರ್ಷಗಳ ಕಾಲ ಬಾಳಿ ಬದುಕಿದನು. ಅವನಿಗೆ ಇಷ್ಟೆಲ್ಲ ಆಯುಷ್ಯವನ್ನು ಕರ್ತನೇ ದಯಪಾಲಿಸಿದನು. ನಮ್ಮ ಪಾಪಗಳನ್ನು ಮುಚ್ಚಿ ಮರೆಮಾಡಲು, ನಿತ್ಯ ಜೀವವನ್ನು ನೀಡಲು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಕಲ್ವಾರಿ ಶಿಲುಬೆಯ ಮೇಲೆ ರಕ್ತವನ್ನು ಸುರಿಸಿ ನಮ್ಮ ಪಾಪಗಳನ್ನು ತೊಳೆದನು. ಆತನು ಪಾಪ ಕ್ಷಮಾಪಣೆಯನ್ನು, ರಕ್ಷಣೆಯನ್ನು ನಮಗೆ ಉಚಿತವಾಗಿ ನೀಡಿದ್ದಾನೆ. ಇಂದಿಗೂ ನೀಡುತ್ತಲೇ ಇದ್ದಾನೆ. ಕಾರಣ, ಪ್ರೀತಿಯು ಅನೇಕ ಪಾಪಗಳನ್ನು ಮುಚ್ಚುತ್ತದೆ. ಆದ್ದರಿಂದ ದೇವಜನರೇ, ನೀವು ದೇವರ ಕುರಿತು ಇಂತಹ ತಪ್ಪು ಕಲ್ಪನೆಗಳನ್ನು ಹೊಂದಿದ್ದೇ ಆಗಿದ್ದರೆ ದಯವಿಟ್ಟು ಅದನ್ನು ಈಗಲೇ ನಿಮ್ಮ ಹೃದಯದಿಂದ ತೆಗೆದುಹಾಕಿರಿ. ಒಬ್ಬ ತಂದೆ ತನ್ನ ಮಕ್ಕಳ ಮೇಲೆ ಕರುಣೆ ತೋರಿಸುವಂತೆ ಕರ್ತನು ತನಗೆ ಭಯಪಡುವವರ ಮೇಲೆ ಕರುಣೆ ತೋರಿಸುವವನಾಗಿದ್ದಾನೆ. ಅದೇ ರೀತಿ ದೈವಿಕ ಪ್ರೀತಿಯು ಯಾವ ಮನುಷ್ಯನ ಹೃದಯದಲ್ಲಿ ಇರುತ್ತದೋ ಅವನು ಇತರರ ತಪ್ಪುಗಳನ್ನು, ಕೊರತೆಗಳನ್ನು ಲೆಕ್ಕಿಸದೆ ಎಲ್ಲವನ್ನ ಕ್ಷಮಿಸಿ ದೈವಿಕ ಪ್ರೀತಿಯಿಂದ ಯಾವಾಗಲೂ ತುಂಬಿರುವವನಾಗಿರುತ್ತಾನೆ. ಅವನು ಇತರರ ಬಗ್ಗೆ ದೂರು ಹೇಳುವುದಿಲ್ಲ, ಯಾರನ್ನು ದೂಷಿಸುವುದಿಲ್ಲ. ಕರ್ತನು ಒಳ್ಳೆಯವನು. ನಿಮ್ಮ ಪಾಪಗಳನ್ನೆಲ್ಲ ಲೆಕ್ಕಕ್ಕೆ ತಾರದೆ ಅವೆಲ್ಲವುಗಳನ್ನು ಮನ್ನಿಸಿ ಮರೆತು ಬಿಟ್ಟಂತೆ ನೀವು ಕೂಡ ಒಬ್ಬರನ್ನೊಬ್ಬರು ಮನ್ನಿಸಿ ಮರೆತು ಬಿಟ್ಟು ಎಲ್ಲರನ್ನ ಪ್ರೀತಿಸಿರಿ. ಹಾಗಾಗುವಂತೆ ದೇವರು ತಾನೇ ನಿಮಗೆ ಸಹಾಯ ಮಾಡಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.